ಸಿಸ್ಟರ್, ನಮ್ಮ ಅಮ್ಮನ ಮನೆಗೆ ಯಾವಾಗ ಕಳಿಸ್ತೀರಾ? ಇನ್ನು 2-3 ದಿವಸ ಆಗತ್ತೆ. ಸರಿ ಸಿಸ್ಟರ್, ಇನ್ನೂ 2 ದಿನ ಹೆಚ್ಚಾದ್ರೂ ಪರವಾಗಿಲ್ಲ. ನಮ್ಮಮ್ಮ ಹುಷಾರಾಗಬೇಕು, ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕು ಅಷ್ಟೇ. ಅಮ್ಮ, ನಾನು ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಗಂಗಾ? ನಿನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಮ್ಮ? ಹೊರಗೆ ಇರ್ತೀನಿ. ನಾನು ನೋಡ್ಬೇಕು ಅನ್ಸ್ದಾಗ ನರ್ಸ್ ಹತ್ರ ಹೇಳಿ ಕಳ್ಸು, ಬರ್ತೀನಿ. ಸರಿನಾ? ಬರ್ತೀನಿ. ನಮ್ಮಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮನ್ ನೋಡೋಕೆ ಹೇಗೂ ಬಂದಿದ್ದೀನಿ. ಅಮ್ಮನವ್ರನ್ನ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಹೂ ಇಸ್ ದ್ಯಾಟ್? ಯಾರದು? ನಾನಕ್ಕ, ಗಂಗಾ. ಒಳಗಡೆ ಬಾ. ಏನು ಕಳ್ಳಿ ಹಾಗೆ ಯಾಕೆ ಹಂಗೆ ನೋಡ್ತಿದ್ಯಾ? ಅಂದ್ರೆ ನೀವು ಎಚ್ಚರವಾಗಿದ್ದೀರಾ ಇಲ್ಲ ನಿದ್ರೆ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೆ. ಏನೇ, ನನ್ನ ಯಾವುದೋ ಬೇರೆ ಜೀವಿ ಅನ್ನೋ ನೋಡ್ತಿದ್ಯಾ? ಅಂದ್ರೆ ನನ್ನ ಹಾಗೆ ಅಲ್ಲ ಅಲ್ಲ ಅಲ್ಲ, ನಿಮ್ಮ ಹಾಗೆ ನಾನು ಇದ್ದೀನಲ್ಲ. ನಿಮ್ಮನ್ನ ಹೀಗೆ ನೋಡ್ತಿದ್ರೆ ನಾನೇ ಕನ್ನಡಿ ನೋಡ್ದಾಗಿದೆ. ನನಗೆ ಮಾತ್ರ ನಿನ್ನ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ. ಯಾಕಂಗಂದ್ರೆ ಬ್ಯೂಟಿ ಪಾರ್ಲರಲ್ಲಿ, ರೆಸ್ಟೋರೆಂಟಲ್ಲಿ ನೀನು ತೆಗ್ದಿರೋ ಮರ್ಯಾದೆ ಬಗ್ಗೆ ನಮ್ಮ ಮಾಮ್ ಎಲ್ಲ ನಂಗೆ ಹೇಳಿದಾಳೆ. ಅಯ್ಯೋ, ಅದು ನಾನು ಬೇಕು ಅಂತ ಮಾಡಿದಲ್ಲ. ಏನೋ ಅಂದ್ಕೊಳ್ದೆ ನಡೆದೋಯ್ತು. ಆ ಮುತ್ತಲ್ಲಿ ನನ್ನ ತಪ್ಪೇನೂ ಇಲ್ಲ. ಮುತ್ತೇನು? ಅದೇ ಅಕ್ಕ, ನನಗೆ ಜೈ ಸರ್ ಕೊಟ್ಟಿರೋ ಮುತ್ತಿನ ವಿಷಯ. ವಾಟ್? ನೀನು ಜೈ ಕಿಸ್ ಮಾಡಿದ್ರಾ? ಯಾವಾಗ? ಹೇಗಾಯ್ತು? ಅಂದ್ರೆ ಆ ಮುತ್ತಿನ ಬಗ್ಗೆ ಮೇಡಮ್ ನಿಮ್ಗೇನೂ ಹೇಳಿಲ್ವಾ? ಮೊದಲು ಏನಾಯ್ತು ನೀನು ಹೇಳಿ ಸಾಯಿ. ಜೈ ನಿಂಗೆ ಹೇಗೆ ಕಿಸ್ ಮಾಡ್ದ? ನೀನ್ ಹೇಗೆ ಸುಮ್ಮನಿದ್ದೆ? ಅಯ್ಯೋ ದೇವ್ರೆ, ಸುಮ್ಮನೆ ಹೇಳ್ಬಿಟ್ನಾ? ಅದೇನಾಯ್ತು? ಅಲ್ಲೇನಾಯ್ತು ಅಂದ್ರೆ You beggar, mannerless idiot! How dare you to kiss my fiancé? How dare you to kiss him? I will kill you! I will kill you! You idiot! ಅಮ್ಮೋರೆ, ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಿಮಗೆ ತುಂಬ ಕೋಪ ಬಂದಿದೆ ಅಂತ ಮಾತ್ರ ಗೊತ್ತಾಗ್ತಿದೆ. ನಿನ್ನ ಸಾಯಿಸಿದ್ರು ನನ್ನ ಕೋಪ ಹೋಗಲ್ವೇ? ನನ್ನ ಜೈನ
ನನ್ ಜೈನ ಹೇಗ್ ಮುಡ್ದೆ? ನಾನ್ ಮದ್ವೆ ಆಗೋನ್ಗೆ ಹೇಗ್ ಕಿಸ್ ಮಾಡ್ದೆ? ಇನ್ನೊಂದ್ಸಲ ಹೀಗ್ ಮಾಡ್ದೆ ಅಂದ್ರೆ ನಿನ್ನ ನಿಜವಾಗ್ಲೂ ಸಾಯಿಸ್ಬಿಡ್ತೀನಿ. ಜೈನ್ ಅವನು. ಅವನಿಂದ ನೀನು ಕಿಲೋಮೀಟರ್ ದೂರದಲ್ಲಿರ್ಬೇಕು. ಅರ್ಥ ಆಯ್ತಾ ನಿಂಗೆ? ಇನ್ನೊಂದ್ಸಲ ನಿನ್ನಂತ ಬೇಡ್ಕೊಂಡು ತಿನ್ನೋಳು ಜೈನ ಎಂಜಲ್ ಮಾಡಿದ್ರೆ ನಾನ್ ಸುಮ್ಮನಿರಲ್ಲ. ಅರ್ಥ ಆಯ್ತಾ? ನಾನು ಬೇಕು ಅಂತ ಮಾಡಿದ್ದಲ್ಲ ಅಂದ್ರೂ ಬೈತಿರಲ್ಲಮ್ಮ. ಮೇಡಮ್ ಕೂಡ ಬೈದ್ರು. ನಿಮ್ಗೋಸ್ಕರನೇ ಅಲ್ವಾ ನಾನು ನಿಮ್ಮ ಹಾಗೆ ನಟಿಸ್ತಿರೋದು? ಏಯ್, ಸುಮ್ಮನೆ ನಟಿಸ್ತಿದ್ಯಾ? ದುಡ್ಡು ತಗೊಳ್ಳಿಲ್ವಾ? ನಿನ್ನಂತವರು ಕೂಡ ಫೀಲ್ ಆದ್ರೆ ಫೀಲಿಂಗ್ಸ್ಗೆ ಮೀನಿಂಗ್ ಇರಲ್ವೇ? ದುಡ್ಡಿಲ್ದಿರೋ ನಿಮ್ಮಂತವ್ರಿಗೂ ಅವಮಾನನ. ಛೀ! ನಾನೇನ್ ಹೇಳ್ತೀನೋ ಅದನ್ನ ಮಾಡೋಕ್ ನೀನ್ ಬಂದಿದ್ದು. ಅದನ್ ಬಿಟ್ಟು ನಿನಗೆ ಅಂತ ಯಾವ ವ್ಯಾಲ್ಯೂನೂ ಇಲ್ಲ. ನೀನು ಜಸ್ಟ್ ನಾನು ಹೇಗ್ ಆಡು ಅಂತೀನೋ ಹಾಗಾಡೋ ಗೊಂಬೆ ಮಾತ್ರ. ಗೊತ್ತಾಯ್ತಾ? ಗೊತ್ತಮ್ಮ. ಬಡವ್ರ ಕೋಪ ದವಡೆಗೆ ಮೂಲ ಅಂತ ಚೆನ್ನಾಗಿ ಗೊತ್ತು. ಕಿಸ್ ಮಾಡಿದಾಗ ಜೈ ನಿನ್ನ ಹತ್ರ ಏನಂದ? ಸಾರಿ ಹೇಳಿದ್ರು. ನೀನು ಥ್ಯಾಂಕ್ಸ್ ಅಂತ ಹೇಳಿದ್ಯಾ? ನಂದಲ್ದೇ ಇರೋದಕ್ಕೆ ಆಸೆ ಪಡೋ ಮೂರ್ಖ ಅಲ್ಲ ನಾನು. ನಮ್ಮಮ್ಮ ನನ್ನ ಹಾಗೆ ಬೆಳೆಸಿಲ್ಲಮ್ಮ. ಯಾ ಸೈಟ್ ಎಲ್ಲ ಚೆನ್ನಾಗೇ ಇದ್ರು ಒಂದ್ಸಲ ನಾವು ವೆಂಡರ್ ಹತ್ರ ಕೂತ್ಕೊಂಡು ಮಾತಾಡ್ಬೇಕು. ಬಟ್ ಇನ್ನು ಮಾತಾಡೋದಿದೆ ಅವ್ರ ಹತ್ರ. ಅದೆಲ್ಲ ಆದ್ಮೇಲೆ ಫೈನಲೈಸ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಯಾ ಕೇಳಿಸ್ತಿದೆ. ಎಸ್, ಅದ್ರ ಬಗ್ಗೆ ನಾಳೆ ಆಫೀಸಲ್ಲಿ ಮಾತಾಡೋಣ. ಓಕೆನಾ? ಡೆಫಿನೆಟ್ಲಿ, ಶೋರ್, ಐ ವಿಲ್ ಮೇಕ್ ಇಟ್. ಬಾಯ್. ಏನ್ ಹೀಗೆ ಡಿಸ್ಟರ್ಬ್ ಆಗ್ತಾ ಇದ್ದೀನಿ? ನೋ ಜೈ, ಏನಪ್ಪ ಇದು? ಕಮಾನ್ ಜೈ, ಕಾನ್ಸಂಟ್ರೇಟ್ ಮ್ಯಾನ್. ಎಸ್, ಛೇ,
ಜಾಜಿಯ ಹೂ ಚಂದ, ಜನಪದ ಬಲು ಚಂದ, ನನ್ನವಳ ಮನಸ್ಸು ಚಂದವೋ. ಯಾಕೆ? ಇದೇ ಮೊದಲ ರಾತ್ರಿ. ಮೀನಾಕ್ಷಿ, ಮೀನಾಕ್ಷಿ, ಎಲ್ಲಿದೆಯಾ ಮೀನಾಕ್ಷಿ? ಬಂದೆ ರೀ. ಆಗಿಂದ ಅದೊಂದು ಮಾತು ಹೇಳೋದ್ ಬಿಟ್ರೆ ಬರೋ ಕಾಣ್ತಿಲ್ಲ ನೀನು. ಇಲ್ಲಿ ಕೇಳೋ, ಸ್ವಲ್ಪ ಹೊತ್ತಾದ್ರೆ ಒಳ್ಳೆ ಮುಹೂರ್ತ ಹೊರಟೋಗುತ್ತೆ. ಆಮೇಲೆ ಮತ್ತೆ ಕೋಳಿ ಕೂಗಿದ್ರೆ ನಿನಗೂ ನನಗೂ ಮಂಚಕ್ಕೂ ಸಂಬಂಧನೇ ಇರಲ್ಲ. ಅರ್ಥ ಮಾಡ್ಕೊಳ್ಳೆ ಮೀನಾಕ್ಷಿ. ಆಯ್ತು ಬಂದೆ ರೀ. ನೀ ಬಾಯಿ ಹೇಳ್ತೀನಿ. ಇಲ್ಲೋಡು, ನೀನ್ ಆಗ ನಗ್ಬೇಡ. ಇರೋ ಒಂದ್ ರಾತ್ರಿನ ಯಾವ್ದಾದ್ರು ಅಡ್ಡಿ ಬಂದು ನುಂಗೋದ್ರೊಳಗಡೆ ಬೇಗ ಬಾರೆ. ನೀ ಬಾ ಬಂಗಾರು. ಅರ್ಧ ರಾತ್ರಿ ದೆವ್ವ ಬಂದಾಗೆ ಈ ಟೈಮಲ್ಲಿ ಯಾರಪ್ಪ ಬಂದ್ರು? ಈ ಪಕ್ಕದ ಮನೆಯವರು ಬರೋ ಟೈಮ್ ಅಲ್ವೇ? ಹಾ, ಬಂದೆ ಬಂದೆ ಬಂದೆ. ಬರ್ತೀನಿ ರೀ. ಅರ್ಧ ರಾತ್ರಿಲಿ ಬಂದು ಬಾಗ್ಲು ಬಡಿಯೋದಲ್ದೆ ತೆಗಿಯೋದ್ರೊಳಗಡೆ ಅರ್ಜೆಂಟ್ ಬೇರೆ. ಮೊದ್ಲೇ ಮನೆ ಶಾಂತಿ ಇಲ್ಲದೆ ಸಾಯ್ತಿದ್ದೀನಿ. ನಮ್ ಕೆಲಸ ನಾವು ಮಾಡೋಕ್ಕೂ ಬಿಡಲ್ಲ ಇವರು. ಅಬ್ಬಬ್ಬಾ, ಯಾರು? ಶಿವಪೂಜೆಲಿ ಕರಡಿ ಹಾಗೆ ಇವ್ರು ಯಾಕೆ ಬಂದ್ರು? ನಾಣಿನ ಕರೀರಿ. ಸಾರ್, ನಾನೇ ನಾಣಿ. ನಾಣಿ, ಅಡಿಗೆ ಮಾಡೋರ್ ಹಾಗೆ ಏನ್ ಡ್ರೆಸ್ಸು? ಮನೇಲಿ ನಾನೇ ಅಡಿಗೆ ಮಾಡೋದು ಅಂತ ಇವ್ರಿಗೆ ಗೊತ್ತಾಯ್ತಪ್ಪ. ಮನೇಲಿ ನಾವ್ ಹೀಗೆ ಇರ್ತೀವಿ ಸರ್. ಕರ್ಣ ಕವಚ ಕುಂಡಲ ಹಾಕೊಂಡಾಗೆ ನಾವ್ ಯಾವಾಗ್ಲೂ ಕೋಟು ಸೂಟ್ ಹಾಕೊಂಡಿರಕ್ಕಾಗತ್ತ ಸರ್. ನಾನಿ, ಸ್ವಲ್ಪ ಮಾತು ನಿಲ್ಲಿಸ್ತೀಯಾ? ಅಯ್ಯೋ ರಾಮ, ನಾನ್ ಜಾಸ್ತಿ ಮಾತಾಡ್ತೀನ. ಹೀಗೆ ಹೊರಗೆ ನಿಲ್ಸಿ ಮಾತಾಡ್ತೀಯಾ? ರಾಮ, ನಿಮ್ಮನ್ನ ಹೊರಗೆ ನಿಲ್ಸಿದ್ನಲ್ಲ. ಬನ್ನಿ ಒಳಗಡೆ. ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ನಿನ್ನ ಹತ್ರ ನನ್ನ ಫೀಲಿಂಗ್ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದೆ ನಾಣಿ. ಅಯ್ಯೋ, ಅದಕ್ಕೋಸ್ಕರ ನೀವಿಷ್ಟು ದೂರ ಬರ್ಬೇಕಾ? ವಾಟ್ಸಾಪ್ ಅಲ್ಲಿ ಶೇರ್ ಮಾಡಿದ್ರೆ ಸಾಕಾಗಿತ್ತಲ್ಲ. ನಾಣಿ, ಸಾರಿ ಸರ್. ಅದು ಸ್ಟ್ರೈಟ್ ಆಗಿ ಡಿಸ್ಕಸ್ ಮಾಡ್ಬೇಕಾಗಿರೋ ವಿಷಯ, ಅದಕ್ಕೆ ಮನೆ ತನಕ ಬಂದಿದ್ದು. ಈ ಟೈಮ್ ಅಲ್ಲ, ಅಜ್ಜಿಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ಯಾವುದೋ ಚಿಂತೆ ಅಂತೆ. ನಾಣಿ ಸರ್, ನೀನು ವೆಜಿಟೇರಿಯನ್ ಅಲ್ವಾ? ಎಸ್ ಸರ್. ಮತ್ತೆ ಬಾಯಲ್ಲಿ ಮಾತ್ರ ನಾನ್ ವೆಜ್ ಡೈಲಾಗ್ಸ್ ಬರ್ತಿದೆ. ಸಾರಿ ಸರ್, ಅಮಂಗಲ ಪರಿಹಾರ ಆಗಲಿ. ಬೈತಿದ್ಯಾ ನಾಣಿ? ಅಯ್ಯೋ, ಇದು ಬೈಯೋದಲ್ಲ ಮಹಾಪ್ರಭು. ದೇವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಟೈಮ್ ವೇಸ್ಟ್ ಮಾಡದೆ ವಿಷಯಕ್ಕೆ ಬರೋಣ. ಈ ರಾತ್ರಿಲಿ ಬಂದು ಟೈಮ್ ವೇಸ್ಟ್ ಮಾಡ್ತಿರೋದು ನಾನಾ? ಸರ್, ಇಲ್ಲಿ ತನಕ ನೀವು ಬಂದಿರೋ ವಿಷಯ ಏನು? ಸ್ಮಾಲ್ ಪರ್ಸನಲ್ ಪ್ರಾಬ್ಲಮ್ ನಾಣಿ. ಪ್ರಾಬ್ಲಮ್ ನಿಮ್ದ ನಂದ ಸರ್? ನಂದೇ. ಮತ್ತೆ ನನ್ಯಾಕೆ ಇನ್ವಾಲ್ವ್ ಮಾಡ್ತಿದ್ದೀರಾ ಸರ್? ನಾಣಿ, ಪ್ರಾಬ್ಲಮ್ ಪರ್ಸನಲ್ಲೇ ಆದ್ರೂ ಅದು ನನ್ನ ಪ್ರೊಫೆಷನ್ಗೆ ಅಪಾಯ ಆಗೋ ಹಾಗಿದೆ. ಅದಕ್ಕೆ ಡೈರೆಕ್ಟ್ ಆಗಿ ಬಂದೆ. ಏನಾಯ್ತು ಸರ್? ಅಲ್ಲ ಸರ್, ನಾನ್ ಸ್ವಲ್ಪ ಪಕ್ಕಕ್ಕೆ ಹೋಗಿದ್ಕೆ ಹೀಗಾಯ್ತಾ? ನಾನ್ ನಿಮ್ ಪಕ್ಕದಲ್ಲಿ ಇದ್ದಿದ್ರೆ ಈಗ ಆಗ್ತಿರ್ಲಿಲ್ಲ ಸರ್. ನಾಣಿ, ನಾನು ಆಗ ಹೋಗಿದ್ರ ಬಗ್ಗೆ ಹೇಳ್ತಿಲ್ಲ, ಆಗ್ತಿರೋ ವಿಷಯದ ಬಗ್ಗೆ ಹೇಳ್ತಿದ್ದೀನಿ. ಏನಾಗ್ತಿದೆ ಸರ್? ನನ್ನ ಕಾನ್ಸಂಟ್ರೇಷನ್ ಮಿಸ್ ಆಗ್ತಿದೆ ನಾಣಿ. ಪದೇ ಪದೇ ಅದೇ ನೆನಪಾಗ್ತಿದೆ. ಅದೇ ಅಂದ್ರೆ ಏನ್ ಸರ್? ಅದೇ ನಾಣಿ. ಅದೇ ಅಂದ್ರೆ ಏನ್ ಸರ್? ಅದೇ ಅಂತ ಹೇಳ್ತಿದ್ದೀನಲ್ಲ. ಅದೇ ಅಂದ್ರೆ ಏನು ಹೇಳಿ ಮಹಾಪ್ರಭು? ಅದೇ ಕಿಸ್, ಮುತ್ತು. ಹೇಗಿತ್ತು ಸರ್? ಏನು? ಅದೇ ಸರ್. ಅದೇ ಅಂದ್ರೆ ಮುತ್ತು, ಕಿಸ್. ಸುಮ್ನಿರು ನಾಣಿ. ನೀನೇನೋ ಸೊಲ್ಯೂಷನ್ ಹೇಳ್ತೀಯ ಅಂತಂದ್ರೆ ವೇಸ್ಟ್ ಕ್ವಶನ್ಸ್ ಕೇಳ್ತೀಯಲ್ಲ. ನನಗೆ ಯಾಕೆ ಹೀಗಾಗ್ತಿದೆ ನಾಣಿ? ಆಗ ಏನು ಅನ್ನಿಸ್ಲಿಲ್ಲ. ಮನೆಗೆ ಹೋದ್ಮೇಲೆ ಜೀವ ಇಲ್ದಿರೋ ಪ್ರಾಪರ್ಟೀಸ್ ಕೂಡ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿವೆ. ಅದೇ ಸರ್ ಗಮ್ಮತ್ತು. ಅದಕ್ಕೆ ಸರ್, ನಮಗೆ ಅಂತ ಒಬ್ರು ಇರಬೇಕು. ಹಗಲೆಲ್ಲ ನಾವು ಕೆಲಸ ಮಾಡಿ ಆಯಾಸ ಆಗಿ ಮನೆಗೆ ಬಂದಾಗ ಅವರು ಒಂದು ಗ್ಲಾಸ್ ನೀರು ಕೊಟ್ಟು ನಮ್ಮ ಆಯಾಸ ತೀರಿಸಿದ್ರೆ ಆಹಾ, ಆ ಸುಖನೇ ಬೇರೆ ಸರ್.
ಆಮೇಲೆ ನಮ್ ತಲೆಗೆ ಎಣ್ಣೆ ಸ್ನಾನ ಮಾಡಿಸಿ ಫ್ರೆಶ್ ಟವಲ್ ತಗೊಂಡು ತಲೆ ಒರೆಸಿ ಟೇಬಲ್ ಮೇಲೆ ಬಿಸಿ ಬಿಸಿ ಅನ್ನ ಬಡಿಸಿ ಕೈ ತುತ್ತು ಮಾಡಿ ಬಾಯಿಗೆ ತಿನ್ಸಿದ್ರೆ ಸಾರ್ ಆಹಾ. ಸ್ಟಾಪ್ ಇಟ್ ನಡಿ. ಸೊಲ್ಯೂಷನ್ ಹೇಳು ಅಂದ್ರೆ ಅರ್ಥ ಇಲ್ಲದೆ ಮಾತಾಡ್ತೀಯಲ್ಲ. ಸೊಲ್ಯೂಷನ್ ಏನ್ ಸರ್? ಹೇಗ್ ಬ್ರೇಕ್ ಮಾಡೋದಿದ್ನ? ಯಾಕೆ ಸರ್ ಬ್ರೇಕ್ ಮಾಡಬೇಕು? ಮಿಠಾಯಿ ತಿಂದ ಮೇಲೆ ಬಾಯಿ ಎಲ್ಲ ಸಿಹಿ ಆಗುತ್ತೆ, ತಿಂದ ಮೇಲೂ ಕೂಡ ಸ್ವಲ್ಪ ಹೊತ್ತು ಆ ಫ್ಲೇವರ್ ಹಾಗೆ ಇರುತ್ತೆ. ಇದು ಕೂಡ ಹಾಗೆ. ಮತ್ತೆ ಆ ಸ್ವೀಟ್ ಫ್ಲೇವರ್ ಬೇಕು ಅಂದ್ಕೊಳ್ಳಿ, ಮತ್ತೊಂದು ಮಿಠಾಯಿ ತಗೊಂಡು ಬಾಯಿಗೆ ತಟ್ ಅಂತ ಹಾಕೊಳ್ಳೋದೆ. ಯಾಕೆ ಸರ್ ಇಷ್ಟು ಯೋಚನೆ ಮಾಡ್ತೀರಿ? ಹೇಗೂ ನಿತ್ಯ ಮೇಡಮ್ ನೀವು ಮದುವೆ ಆಗೋ ಮಿಸ್ಸಸ್ ಅಲ್ವಾ, ನೀವು ಕೇಳಿದ್ರೆ ಬೇಡ ಅಂತಾರ? ಐ ಡೋಂಟ್ ವಾಂಟ್ ಎನಿ ಸ್ವೀಟ್ ನಾಣಿ. ನಾನ್ ನನ್ನ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು ಹೇಳು. ದೇವ್ರೆ, ಖಾಲಿ ಗಿಡದಲ್ಲಿ ಹೂ ಬಿಟ್ಟಿದೆ ಅನ್ಕೊಂಡೆ, ಹೂ ಬದಲು ಮುಳ್ಳು ಬಿಟ್ಟಿದ್ಯಾ? ಎಸ್, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಈಗ ಅಂತ ಸಲಹೆ ನಾನೇನ್ ಕೊಟ್ಟೆ ಸರ್? ಏನು ಅಂದ್ರೆ ಬಂದೆ. ಅಂದ್ರೆ ಮೀನಾಕ್ಷಿನಾ? ನನ್ನ ಬದುಕಲ್ಲಿ ಮೀನಾಕ್ಷಿ ಅಲ್ದೆ ಇನ್ನೇನು ಕಾಮಾಕ್ಷಿ ಇರ್ತಾಳೆ ಸರ್. ಸಾರಿ, ನಿಮ್ಮನ್ನ ನಾನೇನು ಡಿಸ್ಟರ್ಬ್ ಮಾಡಿಲ್ಲ ಅಲ್ವಾ? ಇಲ್ಲ ಸರ್. ಓಕೆ ನಾಣಿ, ತುಂಬಾ ಲೇಟ್ ಆಯ್ತು. ನಾಳೆ ಆಫೀಸಲ್ಲಿ ಸಿಗೋಣ. ಏನು ಅಂದ್ರೆ ಮೀನಾಕ್ಷಿ ಬಂದೆ. ಏನು ಅಂದ್ರೆ ಬಂದ್ರಿ? ಏನೇ ಬರೋದು, ಇಲ್ಲಿ ಮುಹೂರ್ತ ಟೈಮು ಎಲ್ಲ ಹೋಗಿ ಪುಣ್ಯಕಾಲ ಕಳೆದು ರಾಹು ಕಾಲ ಬಂತು. ಇನ್ಮೇಲೆ ನೀನ್ ಅಲ್ಲೇ ನಾನಿಲ್ಲೇ. ಯಾಕ್ರಿ? ಯಾಕಂದ್ರೆ ನಾನ್ ನಿನ್ನ ಯಜಮಾನ ಆದ್ರೆ ಅವರು ನನ್ನ ಯಜಮಾನ. ಏಳು ಕುಂಡಲ್ವಾಡ ದೇವ್ರೇ ವೆಂಕಟರಮಣ. ನನ್ನ ಪುಣ್ಯಕಾಲನೂ ಮುಗೀತು. ನನ್ನ ಜೀವನಕ್ಕೂ ನಿನ್ನ ಜೀವನಕ್ಕೂ ಇವ್ರು ಒಳ್ಳೇದಾಗಕ್ ಬಿಡಲ್ಲ. ಗುಡ್ ಮಾರ್ನಿಂಗ್ ಗಂಗಾ. ಗುಡ್ಡು ಗುಡ್ಡು. ಹ್ಯಾವ್ ಇಟ್. ಸಾರಿ, ತಗೋ. ಏನದು? ಬೆಡ್ ಕಾಫಿ. ಕಾಫಿ ಇದೆ, ಮತ್ತೆ ಬ್ರೆಡ್ ಎಲ್ಲಿ? ಬ್ರೆಡ್ ಕಾಫಿ ಅಲ್ಲ ಗಂಗಾ, ಬೆಡ್ ಕಾಫಿ ಅಂದ್ರೆ ಬೆಳಗ್ಗೆ ಏಳ್ತಿದ್ದ ಹಾಗೆ ಕುಡಿಯೋದು. ಛೀ, ಮುಖ ತೊಳಿದೆ ಹಾಳು ಮುಖದಲ್ಲೇ ಕುಡಿತಾರಾ? ಸಿಟಿಲಿ ಹೀಗೆ ಕುಡಿತಾರೆ ಗಂಗಾ. ಈಗ ಹಂಗ ಕುಡಿಯಲ್ಲ. ಓಕೆ, ಈಗೇನೀಗ ಪೇಸ್ಟ್ ಬ್ರಷ್ ಬೇಕು ಅಲ್ವಾ? 1 ಮಿನಿಟ್. ಬೇಕಾಗಿಲ್ಲ. ಮತ್ತೆ ನನ್ ಬ್ರಷು. ಗಂಗಾ ನಿಂತ್ಕೋ. ಗಂಗಾ ನಿಂತ್ಕೋ. ಶಿಟ್. ಗಂಗಾ ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಗಂಗಾ, ಗಂಗಾ ಬೀಳ್ತ್ಯಾ? ಗಂಗಾ ಇಳಿ ಕೆಳಗೆ. ಅರೆ ಗಂಗಾ, ಹುಷಾರು, ಹೇಳಿದ ಅರ್ಥ ಆಗ್ತಿಲ್ವಾ? ಗಂಗಾ ಕೆಳಗಿಳಿ. ಗಂಗಾ ಇಳಿ ಬಿದ್ದೋಗ್ತ್ಯಾ? ನಾನು ಕೆಳಗ್ ಬೀಳೋದ? ಇದಕ್ಕಿಂತ ದೊಡ್ಡ ದೊಡ್ಡ ತೆಂಗಿನ ಮರ, ಹಲಸಿನ ಮರನೇ ಹತ್ತೋಳ್ ನಾನು. ಮರ್ಕೋತಿಲಿ ನಾನೇ ಫಸ್ಟ್. ಅದೇನ್ ಒಲಿಂಪಿಕ್ ಗೇಮಾ? ಅಷ್ಟೊಂದು ಪ್ರೌಡಾಗಿ ಹೇಳ್ತಿದ್ಯಲ್ಲ. ಮರ ಯಾಕೆ ಹತ್ತಿದ್ಯಾ? ಇದಕ್ಕೆ ವಾಟ್?